ಶಾಂತಿ. ಓಂ ಶಾಂತಿ. ಓಂ ಇ- ಶಾಂತಿ. ಇವತ್ತಿನ ವಿಷಯ ಓಟೇಸು ಅರ್ಜುನ. ಓಟೇಸು ಅರ್ಜುನ್. ಓಟೇಸು ಅರ್ಜುನ್ ಅಂತಂದ್ರೆ ಅರ್ಜುನ ಹೇಳುವಂಥವ್ರು ಮಹಾಭಾರತದಲ್ಲಿ ಬರುವಂಥ ಒಂದು ಪಾತ್ರ ಅಲ್ವಾ. ಪಂಚಪಾಂಡವರಲ್ಲಿ ಮಧ್ಯದಲ್ಲಿ ಇರುವಂಥವನು ಬಿಲ್ವಿದ್ಯೆಯ ಪ್ರವೀಣ ಯಾರು ಅರ್ಜುನ. ಆದರೆ ಅರ್ಜುನ ಮಾಡಿರುವಂಥ ಯಾವ ಪಾತ್ರವನ್ನ ಭಗವಂತ ತೆಗೆದುಕೊಂಡು ಓಟೇಸು ಅರ್ಜುನ ಅಂತ ಹೇಳ್ತಾರೆ. ಸರಿ, ಓಕೆ. ಪಾಂಡವರು ಮತ್ತು ಕೌರವರ ಗುರು ಯಾರು? ದ್ರೋಣಾಚಾರ್ಯ. ದ್ರೋಣಾಚಾರ್ಯ. ಅವ್ರೇನ್ ಕಲ್ಸ್ಕೊಡ್ತಾರೆ ಅವರಿಗೆ? ಬಿಲ್ವಿದ್ಯೆ. ಬಿಲ್ವಿದ್ಯೆ ಇರ್ಲಿ ಅಥವಾ ಗದಾಯುದ್ಧ ಆಗ್ಲಿ, ಏನೇ ಆದ್ರೂ ಯುದ್ಧವನ್ನ ಮಾಡೋದು ಹೇಗೆ ಅಂತ ಕಲ್ಸ್ಕೊಡ್ತಾರೆ. ಹೌದಾ? ಓಕೆ. ಪಾಂಡವರು ಮತ್ತು ಕೌರವರಲ್ಲಿ ಇಬ್ಬರಿಗೂ ಕೂಡ ಗುರು ಒಬ್ಬರೇ, ಶಿಕ್ಷಣ ಒಂದೇ ಅಲ್ವಾ? ಹೌದು. ಅದು ದ್ರೋಣಾಚಾರ್ಯರ ಹತ್ರ ಚೆನ್ನಾಗಿ ಶಿಕ್ಷಣ ಪಡ್ಕೊಂಡಿದ್ಯಾರು? ಅರ್ಜುನ. ಅರ್ಜುನ. ಅಲ್ವಾ? ಅದಕ್ಕೊಂದು ಉದಾಹರಣೆ ಬರುತ್ತೆ, ತಮ್ಗೆಲ್ಲರಿಗೂ ಗೊತ್ತು. ಒಂದು ದಿವಸ ಪರೀಕ್ಷೆಯನ್ನ ಮಾಡ್ಲಿಕ್ಕೆ ದ್ರೋಣಾಚಾರ್ಯರು ಒಂದು ಮರದ ಮೇಲೆ ಒಂದೇನ್ ಮಾಡ್ತಾರೆ, ಪಕ್ಷಿ. ಹಕ್ಕಿಯ ಒಂದು ಸಣ್ಣವಾದಂತ ಒಂದು ಗೊಂಬೆಯನ್ನ ಮರಕ್ಕೆ ನೇತಾಕ್ತಾರೆ. ಸರಿನಾ? ಮತ್ತೆ ಧರ್ಮರಾಜನಿಗೆ ಬಂದು ಹೇಳ್ತಾರೆ, ಒಂದು ಬಿಲ್ಲು ವಿದ್ಯೆಯಿಂದ ನೀನು ಏನ್ ಮಾಡು, ಬಿಲ್ಲನ್ನು ಹಿಡ್ಕೊಂಡ್ಬಿಟ್ಟು, ಬಿಲ್ಲು ಬಾಣ ಹಿಡ್ಕೊಂಡ್ಬಿಟ್ಟು ಗುರಿ ಇಡು, ನಿನ್ಗೆ ಏನೇನು ಕಾಣ್ತದೆ. ಧರ್ಮರಾಜ ಏನ್ ಹೇಳ್ತಾನೆ, ಆಕಾಶ ಕಾಣುತ್ತೆ, ಆಮೇಲೆ ವೃಕ್ಷ ಕಾಣುತ್ತೆ, ಎಲೆ ಕಾಣುತ್ತೆ, ರೆಂಬೆ ಕಾಣುತ್ತೆ, ಹಕ್ಕಿ ಕಾಣುತ್ತೆ. ಎಲ್ಲಿ ಗುರಿ ಇಡಬೇಕು? ಹಕ್ಕಿಯ ಕಣ್ಣಿಗೆ. ಓಕೆ. ಅವಾಗ ಹೇಳ್ತಾನೆ, ಸರಿ ಬಾಣ ಬಿಡ್ಬೇಡ ಅಂತ ಹೇಳ್ತಾನೆ. ದುರ್ಯೋಧನಿ ಕರೀತಾನೆ, ನಿನ್ಗೇನು ಕಾಣ್ತದೆ? ವೃಕ್ಷ ಕಾಣುತ್ತೆ, ಎಲೆ ಕಾಣುತ್ತೆ, ರೆಂಬೆ ಕೊಂಬೆ ಕಾಣುತ್ತೆ, ಹಕ್ಕಿ ಕಾಣುತ್ತೆ, ಕಣ್ಣು ಕಾಣುತ್ತೆ ಅಂತ. ಭೀಮನಿ ಕರೆದಾಗ ಹಕ್ಕಿ ಕಾಣುತ್ತೆ ಅಂತ ಹೇಳ್ತಾನೆ ಅಲ್ವಾ. ಅದೇ ಅರ್ಜುನನಿ ಕರೆದಾಗ ಏನ್ ಹೇಳ್ತಾನ ಅವನು? ಬರೀ ಕಣ್ಣು ಕಾಣುತ್ತೆ. ಅಂದ್ರೆ ಏನರ್ಥ? ಎಲ್ಲರಿಗೂ ಶಿಕ್ಷಣವನ್ನ ಕೊಟ್ಟರು ಕೂಡ ಏನು ಹೇಳಿದಾರೋ ಅದಕ್ಕೆ ಕರೆಕ್ಟ್ ಆಗಿ ಏನ್ ಮಾಡೋದು, ಗುರಿಯನ್ನು ಇಟ್ಕೊಳ್ಳುವಂಥದ್ದು. ಅದನ್ನ ಮಾಡಬೇಕು ಅಂತಂದ್ರೆ ನಾನು ಸಾಧನೆ ಮಾಡಬೇಕು ಹೇಳುವಂಥದ್ದು ಛಲ, ದೃಢತೆ, ಶಿಸ್ತು ನಮ್ಮಲ್ಲಿ ಇರಬೇಕಾಗ್ತದೆ ಅಲ್ವಾ. ಅದಕ್ಕೆ ಹೇಳ್ತಾರೆ, ಭಗವಂತ ಹೇಳಿರುವಂತ ಜ್ಞಾನವನ್ನು ಮೊದಲು ನಾನು ಕಾರ್ಯಗತ ಮಾಡ್ಬೇಕು. ಯಾರು ಮಾಡ್ಬೇಕು? ನಮಗೆ ಎಲ್ಲಿ ಮಾಡ್ಲಿಕ್ಕೆ ಆಗತ್ತೆ ರೀ? ಸೆಂಟರ್ ಟೀಚರ್ ಮಾಡ್ಲಿ ಬಿಡ್ರಿ, ಆದಿಯವರು ಮಾಡ್ತಾರೆ. ಯೋಗೇಶ್ ಅಣ್ಣಿಗೆ ಬೇರೆ ಕೆಲಸ ಇಲ್ಲ, ಬರೀ ಭಾಷಣ ಮಾಡೋದೇ ಕೆಲಸ ಅಲ್ವಾ. ಅವ್ರು ಮಾಡ್ಲಿ ಬಿಡಿ, ನಾವ್ಯಾಕೆ ಮಾಡೋಣ? ಇಂಥವ್ರು ಜಾಸ್ತಿ ಆಗ್ಬಿಡಿ. ಇಂಥವ್ರಿಗೆ ಅರ್ಜುನ ಅಂತ ಹೇಳ್ತಾರ? ಇಲ್ಲ. ಅರ್ಜುನ ಅಂತಂದ್ರೆ ಏನು? ಬಾಬಾ ಹೇಳಿದ ತಕ್ಷಣದಲ್ಲಿ ಬೇರೆಯವ್ರು ಮಾಡ್ಲಿ ಮಾಡದೆ ಇರ್ಲಿ, ನಾನೇನ್ ಮಾಡ್ಬೇಕು? ಅದನ್ನ ಮಾಡ್ಬೇಕು. ನಾನು ನನ್ನ ಜೀವನದಲ್ಲಿ ನಾನು ಕಾರ್ಯಗತ ಮಾಡ್ಬೇಕು. ಬಾಬಾ ಹೇಳಿದ್ರು ಬಾಬಾ ಹೇಳಿದ್ರು ಬಾಬಾ ಹೇಳಿದ್ರು ಬಾಬಾ ಹೇಳಿದ್ರು ಅಂತ ಬೇರೆಯವ್ರಿಗೆ ಹೇಳೋದಲ್ಲ. ಏನ್ ಮಾಡ್ಬೇಕು? ನನ್ನ ವೈಯಕ್ತಿಕ ಜೀವನದಲ್ಲಿ ಅದು ವಿಕರ್ಮ ವಿನಾಶ ಆಗುವಂತ ಮಾತಿರಬಹುದು, ಬಲಹೀನತೆ ತೆಗೆಯುವಂತ ಮಾತಿರಬಹುದು, ಸೇವೆಯ ವಿಷಯ ಇರಬಹುದು. ಅದನ್ನ ತಕ್ಷಣದಲ್ಲಿ ನಾನು ಅದನ್ನ ಮಾಡಿ ಕಾರ್ಯಗತ ಮಾಡಿ ಅದನ್ನ ಏನು ಅಂತ ನಾನು ತಿಳ್ಕೊಳ್ಬೇಕು. ಪದೇ ಪದೇ ಬಾಬನ್ ಜೊತೆಗೆ ಮಾತಾಡ್ಬೇಕು, ಬಾಬನ್ ಜೊತೆ ಜಗಳ ಮಾಡಬೇಕು, ಮನನ ಮಾಡಬೇಕು, ಚಿಂತನ ಮಾಡಬೇಕು, ವಿಚಾರ ಸಾಗರ ಮಂಥನ ಮಾಡ್ಬೇಕಂದ್ರೆ ಆ ಒಳಗಡೆಯಿಂದ ಆ ಒಂದು ತುಡಿತ, ಆಸಕ್ತಿ, ಇಚ್ಛೆ, ಮಾಡಬೇಕು ಹೇಳುವಂತ ಛಲ. ಇವತ್ತು ನಾವು ಹೇಳಿದಾರಂತಂದ್ರೆ ಪಟ್ಟೆ ಮಾಡಿ ಮುಗಿಸ್ಬೇಕಪ್ಪ. ಆಮೇಲೆ ಚಿಕ್ಕವರಿದ್ದಾಗ ಏನ್ ಮಾಡ್ತಿದೀವಿ ಅಂತಂದ್ರೆ ಮನೆಗೆ ಬಂದ ತಕ್ಷಣ ಫಸ್ಟಿಗೆ ಹೋಮ್ವರ್ಕ್ ಮುಗಿಸ್ಕೊಂಡ್ಬಿಡ್ದು, ಆಮೇಲೆ ಆಟ ಆಡ್ಲಿಕ್ಕೆ ಹೋಗೋದು. ಇಲ್ಲೊಂದು ಆಟ ಆಡ್ಲಿಕ್ಕೆ ಹೋದಾಗ ಹೋಮ್ವರ್ಕ್ ಮಾಡ್ಬೇಕು ಅಂತ ಒಂದು ಚಿಂತೆ ಇರ್ತದಲ್ವಾ. ಹಾಗೆ ಫಸ್ಟಿಗೆ ಏನ್ ಮಾಡ್ಬಿಡೋದು, ಮಾಡಿ ಮುಗಿಸ್ಬಿಡೋದು. ಈ ಅಕ್ಟೋಬರ್ನಲ್ಲಿ 1 ತಿಂಗಳು ರಜಾ ಇದ್ದಾಗ ಏನ್ ಮಾಡ್ತಿದ್ರು ಅಂತ 1 ವಾರ ಮೊದಲು ಹೋಮ್ವರ್ಕ್ ಕೊಟ್ಬಿಡೋದು. ನಾವೇನ್ ಮಾಡೋದು ಗೊತ್ತಾ, 1 ವಾರ ಮೊದಲು ಶುರು ಮಾಡಿದಾಗ ರಾತ್ರಿ ಪೂರ್ತಿ ಎಚ್ಚರ ಆಗ್ಬಿಟ್ಟು ಎಲ್ಲ ಹೋಮ್ವರ್ಕ್ ಮಾಡಿ ಮುಗಿಸ್ಬಿಡೋದು. ಮತ್ತೆ ಮನೆಗೆ ಬಂದು ಹೇಳೋದು, ಸ್ಕೂಲಿಗೆ ಹೋಗ್ಬಿಟ್ಟು ಇಷ್ಟು ಮುಗಿಸ್ಬಿಟ್ಟಿವಿ, ವೀಕ್ಸ್ ಮುಗಿಸಿಬಿಟ್ಟಿವಿ, ಇನ್ನು ರಜೆಯಲ್ಲಿ ಪೂರ್ತಿ ಆರಾಮಾಗಿ ಆಟ ಆಡ್ಕೊಂಡಿರ್ಬೋದು ಅಂತ ಅಲ್ವಾ. ಹಾಗೆ ಇಲ್ಲಿ ಭಗವಂತ ಹೇಳ್ತಾರೆ, ಕೊಟ್ಟಿರುವಂತ ಕಾರ್ಯವನ್ನ, ವಿಶೇಷವಾಗಿ ಭಗವಂತ ಕೊಟ್ಟಿರುವಂತ ಕಾರ್ಯವನ್ನ ಯಾರು ಗಮನವಿಟ್ಟುಬಿಟ್ಟು ಆಸಕ್ತಿಯಿಂದ, ಮುತುವರ್ಜೆಯಿಂದ ಅದನ್ನ ಕಾರ್ಯವನ್ನ ಸಾಕಾರದಲ್ಲಿ ತರ್ತಾರೋ, ಬೇರೆ ಯಾರನ್ನು ನೋಡ್ದೇನೆ ಸದಾ ಕಾಲ ಅವ್ರಿಗೆ ಏನಿರ್ತದೆ ಅಂತಂದ್ರೆ ಭಗವಂತ ಹೇಳಿದ್ರು ನಾನು ಮಾಡಿ ತೋರಿಸ್ಬೇಕು. ಯಾರಿಗೆ ಮಾಡಿ ತೋರಿಸ್ಬೇಕು?
ಭಗವಂತನ ಭಗವಂತನೇ ಮಾಡಿ ತೋರಿಸ್ಬೇಕು ಹೇಳುವಂತ ಛಲದ ಜೊತೆಗೆ ಪ್ರಾಕ್ಟಿಕಲಿ ಮಾಡಿ ಯಾರು ತೋರಿಸ್ತಾರ ಅವರು ಓಟೇಸೋ ಅರ್ಜುನ ಅರ್ಜುನ್ ಅಲ್ವಾ. ಅದಕ್ಕೆ ಇನ್ನೊಂದು ಉದಾಹರಣೆ ಬರ್ತದೆ ಮಹಾಭಾರತದಲ್ಲಿ. ಅಜ್ಞಾತವಾಸ ನಡೀತಾ ಇರ್ತದೆ. ಆವಾಗೆಲ್ಲರೂ ಕೂಡ ತಮ್ಮ ಮಾರು ವೇಷವನ್ನ, ತಮ್ಮ ಮೂಲ ವೇಷವನ್ನ ಚೇಂಜ್ ಮಾಡ್ಕೊಂಡಿರ್ತಾರೆ. ಆವಾಗ ಈ ಭೀಮ ಆ ಒಂದು ರಾಜ್ಯದಲ್ಲಿ, ಆ ರಾಜ್ಯನ ಹೆಸರು ನಂಗೆ ನೆನಪಿಲ್ಲ, ಎಕ್ಸಾಕ್ಟ್ ನೆನಪಿದೆ ನಿಮ್ಗೆ? ಕೀಚಕ ಇರುವಂಥದ್ದು, ಕೀಚಕ ಉತ್ತರೆ. ರಾಜನ ಹೆಸರು ಯಾರಿಗಾದ್ರು ನೆನಪಿದೆಯಾ? ಅಜ್ಞಾತವಾಸ. ಕೌಶಿಕ ಮಹಾರಾಜ. ಕೌಶಿಕ ಇರ್ಲಿಕ್ಕಿಲ್ಲ, ಬೇರೆ ಏನೇ ಇರ್ಬೇಕು. ದೃಪದ ದೃಪದ ಮಹಾರಾಜ, ರೈಟ್, ದೃಪದ ಮಹಾರಾಜ, ಸರಿನಾ? ದೃಪದ ಮಹಾರಾಜನ ಆಸ್ಥಾನದಲ್ಲಿ ಬಾಣಸಿಗನಾಗಿ ಇರ್ತಾನೆ. ಯಾರು? ಭೀಮ. ಒಂದ್ ದಿವಸ ರಾತ್ರಿಗೆ ಸೌಂಡ್ ಬರ್ತದೆ. ಏನ್ ಸೌಂಡ್ ಬರ್ತಾ ಇದೆ ಅಂತ ಅರ್ಜುನ ಅಲ್ಲಿ ಹೋಗಿ ನೋಡಿದ್ರೆ, ಅರ್ಜುನ ಬೃಹನ್ನಳೆ ಆಗಿರ್ತಾನೆ. ಅಲ್ಲಿ ಹೋಗಿ ನೋಡಿ, ಅಲ್ಲಿ ಲೈಟ್ ಹಾಕಿದ್ರೆ ಭೀಮ ದೊಡ್ಡ ಬಾಂಡ್ಲಿ ನನ್ನ ಮಾಡಿ ತಿಂತಾ ಇದ್ದಾನೆ, ನನ್ನ ಸಾಂಬಾರ್ ಹಾಕೊಂಡು. ಕಾರಣ ಏನು ಅಂತಂದ್ರೆ, ಭೀಮ ಶರೀರ ದೊಡ್ಡದಾಗಿರೋದು, ಹೆಚ್ಚಿಗೆ ಊಟ ಬೇಕು ಅವನಿಗೆ. ಎಲ್ಲರ ಜೊತೆಲಿ ಹೆಚ್ಚಿಗೆ ಊಟ ತಿನ್ಲಿಕ್ಕೆ ಆಗೋದಿಲ್ವಲ್ಲ, ಅದಕ್ಕೆ ಗಡಿಗೆ ಜಾಸ್ತಿ ಮಾಡಿಟ್ಟು ಎಲ್ಲರೂ ಮಲ್ಕೊಂಡ ಮೇಲೆ ಏನ್ ಮಾಡೋದು, ಇವನು ಊಟ ಮಾಡೋದು. ಅವಾಗ ಅರ್ಜುನ ಮನಸ್ಸಲ್ಲಿ ಒಂದು ಯೋಚನೆ ಬರ್ತದೆ. ಕತ್ಲೆಯಲ್ಲಿ ಈ ಭೀಮ ಹೋಗ್ಬಿಟ್ಟು ಕರೆಕ್ಟಾಗಿ ಪಾತ್ರೆ ಎಲ್ಲ ತಗೊಂಡು ಎಲ್ಲ ಅನ್ನ ಸಾಂಬಾರು ಮಿಕ್ಸ್ ಮಾಡಿ ಬಾಯಲ್ಲೇ ಕಳಿಸ್ತಾನಲ್ಲ, ಅಂದ್ರೆ ಎಷ್ಟು ಯೋಗ್ಯತೆ ಇರ್ಬೋದು ಇವನ ಹತ್ರ. ಅಂದ್ರೆ ಅವನ ಹತ್ರ ಆ ವಿಶೇಷತೆಯನ್ನು ತೆಗೆದುಕೊಂಡು ತಕ್ಷಣದಲ್ಲಿ ಏನ್ ಮಾಡ್ತಾನೆ, ಅವನು ಕಾರ್ಯಗತ ಮಾಡ್ತಾನೆ. ನೆಕ್ಸ್ಟ್ ಮರುದಿನ ಏನಾಗ್ತದೆ, ಒಂದು ನಾಯಿ ಬೊಗಳ್ತಾ ಆಡ್ತದೆ. ನಾಯಿ ಇಲ್ಲಿದೆ ಅಂತ ಗೊತ್ತಾಗೋದಿಲ್ಲ. ಕೇವಲ ಶಬ್ದವನ್ನ ಕೇಳಿ ಅರ್ಜುನ ಏನ್ ಮಾಡ್ತಾನೆ, ಬಾಣವನ್ನ ಬಿಟ್ಟು ಆ ಬಾಣ ನಾಯಿಯ ಬಾಯಿ ಒಳಗಡೆ ಹೋಗ್ತದೆ, ನಾಯಿ ಬೊಗಳ್ಲಿಕ್ಕೆ ಆಗೋದಿಲ್ಲ. ಅವಾಗ ಅವನೇನು ಯೋಚನೆ ಮಾಡ್ತಾನೆ, ಕತ್ತಲೆಯಲ್ಲಿ ಯಾವಾಗ ಭೀಮ ಊಟವನ್ನ, ಆಹಾರವನ್ನ ಬಾಯಿಯೊಳಗಡೆನೆ ಹಾಕ್ಲಿಕ್ಕೆ ಆಗ್ತದೆ, ಹಾಗೆ ಕತ್ತಲೆಯಲ್ಲಿ ನಾನು ಬಾಯಿನವನ್ನ ಬಿಟ್ಬಿಟ್ಟು ನಾಯಿಯ ಬಾಯಿನ ಯಾಕೆ ಮುಚ್ಚಲಿಕ್ಕೆ ಆಗೋದಿಲ್ಲ ಅಂತ ಒಂದು ಯೋಚನೆ ಮಾಡ್ತಾರೆ. ಅಂದ್ರೆ ಮನಸ್ಸಿನಲ್ಲಿ ಯಾರೊಬ್ರು ಮಾಡಿರೋದನ್ನ, ಒಳ್ಳೆಯದನ್ನ ತಕ್ಷಣದಲ್ಲಿ ನಾವೇನ್ ಮಾಡ್ಬೇಕು, ಅದನ್ನ ಕಾರ್ಯಗತ ಮಾಡಬೇಕು ಹೇಳುವಂತ ಒಂದು ಉದ್ದೇಶ, ಗುರಿ, ಧ್ಯೇಯ, ತಕ್ಷಣದಲ್ಲಿ ಅದನ್ನ ಏನ್ ಮಾಡ್ಬೇಕು, ಕಾರ್ಯದಲ್ಲಿ ತರಬೇಕು. ಅದಕ್ಕೆ ಹೇಳ್ತಾರೆ ಓಟೇಸೋ ಅರ್ಜುನ್. ನಾನು ಹೇಳಿದನ್ನು ಯಾರು ತಕ್ಷಣ ಮಾಡ್ತಾರೋ ಅವ್ರು ಲಕ್ಷ್ಮೀನಾರಾಯಣರಾಗ್ಬಿಡ್ತಾರೆ, ರಾಜರಾಗ್ಬಿಡ್ತಾರೆ, ಅವ್ರಿಗೆ ವರದಾನ ಸಿಕ್ಕಿ ಬಿಡ್ತದೆ. ಅದಕ್ಕಾಗಿ ಮಾಡ್ಲಿಕ್ಕೆ ನಾವೇನಾಗಿರ್ಬೇಕು, ಮುಂದೆ ಬರಬೇಕು. ಅಮೃತ ವೇಳೆ ಎಲ್ಲರಿಗಿಂತ ಮೊದಲೇ ಬರ್ಬೇಕು ನಾವು. ಜ್ಞಾನ ನಾವು ಮೊದಲು ತಿಳಿಸ್ಬೇಕು, ನಾವು ಮೊದಲು ಕಾರ್ಯಗತ ಮಾಡಬೇಕು ಅಲ್ವಾ. ಇವತ್ತೇನು ಹೋಮ್ವರ್ಕ್ ಅನ್ನು ಕೊಟ್ಟಿದ್ದಾರೆ ಅದನ್ನ ತಕ್ಷಣದಲ್ಲಿ ಸರಿನೋ ತಪ್ಪೋ ನಾವು ಮೊದಲು ಅದನ್ನು ತಿಳಿಸ್ಬೇಕು. ಹೀಗೆ ಆ ಒಳ್ಳೆಯ ಕಾರ್ಯದಲ್ಲಿ ಸದಾ ನಾವೇನಾಗ್ಬೇಕು, ಮುನ್ನುಗ್ತಾ ಇರ್ಬೇಕು. ಅದೇ ರೀತಿ ನಿನ್ನೆ ಒಂದು ವಿಷಯವನ್ನು ಹೇಳಿದಲ್ವ ಬಾಬಾ, ಓಟೇಸೋ ಅರ್ಜುನ್ ಅಂತಂದ್ರೆ ದೇವರಿಗೆ ಶ್ರೀಗಂಧವನ್ನ ತಿಲಕದ ರೂಪದಲ್ಲಿ ಏನ್ ಮಾಡ್ತಾರೆ, ಇಡ್ತಾರೆ. ಇಡುವಾಗ ಆ ಒಂದು ಶ್ರೀಗಂಧವನ್ನು ತೇಯುವಂಥದ್ದು ಒಂದು ಕಲ್ಲಿರ್ತದೆ. ಕಲ್ಲಲ್ಲಿ ಮೊದಲು ನೀರನ್ನು ಹಾಕಿಡ್ತಾರೆ ಅಲ್ವಾ. ಅದಕ್ಕೆ ಶ್ರೀಗಂಧವನ್ನು ತೇದು 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 ಶ್ರೀಗಂಧದ ಎಲ್ಲ ಗುಣ ಯಾವ್ದಕ್ಕೆ ಬರ್ತದೆ, ನೀರಿಗೆ ಬಂದಾಗ ಅದು ಗಂಧವಾದಾಗ ಅದನ್ನು ದೇವರಿಗೆ ಹಚ್ತಾರೆ, ಆಮೇಲೆ ಅವರು ಕೂಡ ಹಚ್ಕೊಳ್ತಾರೆ ಅಲ್ವಾ. ಹಾಗೆ ಭಗವಂತ ಪ್ರತಿದಿನ ಮುರಳಿಯಲ್ಲಿ ಹೇಳಿರುವಂತ ಒಂದೊಂದು ಶಬ್ದವನ್ನ ಬಾಬಾ ಯಾಕೆ ಹೇಳಿದ್ರು, ಈ ಶಬ್ದವನ್ನೇ ಯಾಕೆ ಹೇಳಿದ್ರು, ಇಲ್ಲೇ ಯಾಕೆ ಹೇಳಿದ್ದಾರೆ, ಇದರ ಅರ್ಥ ಎಲ್ಲಿರ್ಬೋದು, ಇದನ್ನು ಎಲ್ಲಿ ಧಾರಣೆಯಲ್ಲಿ ತರಬೇಕು, ಯಾವ ಸಮಯದಲ್ಲಿ ತರಬೇಕು, ಯಾರಿಗೋಸ್ಕರ ಹೇಳಿದ್ದಾರೆ, ನನಗೆ ಯಾವ ಕರ್ಮಕ್ಕೋಸ್ಕರ, ಯಾವ ಪ್ರಶ್ನೆಗೋಸ್ಕರ, ಯಾವ ಸಮಸ್ಯೆಗೋಸ್ಕರ, ಯಾವ ಸೇವೆಗೋಸ್ಕರ ಬಾಬಾ ಹೇಳಿದ್ದಾರೆ. ಹೀಗೆ ಭಗವಂತನ ಜ್ಞಾನವನ್ನ ಯಾಕೆ, ಏನು, ಹೇಗೆ, ಎಲ್ಲಿ, ಯಾವಾಗ ಅಂತ ಏನ್ ಮಾಡೋದು, ಮನನ, ಚಿಂತನ, ವಿಚಾರ ಸಾಗರ ಮಂಥನವನ್ನ ಮಾಡಿ ಕಾರ್ಯಗತ ಮಾಡೋರಿಗೆ ಅವ್ರಿಗೇನ್ ಹೇಳ್ತಾರೆ, ಓಟೇಸೋ ಅರ್ಜುನ್. ಇನ್ನೊಂದು ಬಾಬಾ ಉದಾಹರಣೆ ಹೇಳ್ತಾರೆ ಅಲ್ವಾ. ತುಂಬಾ ಪ್ರಾಣಿಗಳು, ಮನುಷ್ಯರು ಕೂಡ ಊಟ ಮಾಡ್ತಾರೋ ಮಾಡಲ್ವೋ, ಸರಿ. ಹಸುನು ಕೂಡ ಏನ್ ಮಾಡುತ್ತದೆ, ಹುಲ್ಲು ತಿನ್ನತ್ತೋ ತಿನ್ನಲ್ವೋ, ತಿಂದ ಮೇಲೆ ಏನ್ ಮಾಡ್ತದೆ, ಮೆಲ್ಕಾಗ್ತದೆ ತಾನೆ. ಹಾಗೇನೆ ನಾವು ಕೇಳಿರುವಂತ ಮುರ್ಲಿಯನ್ನು ಮೆಲಕ್ ಹಾಕ್ತೀವಾ, ಮೆಲ್ಕ್ ಹಾಕ್ತಿವಿ. ನಮ್ಮ ಮನೆಯವ್ರು ನನಗೆ ಯಾಕೆ ಬೈದ್ರು, ಅದನ್ನು ಮೆಲ್ಕ್ ಹಾಕ್ತಿವಿ ಅಲ್ವಾ. ಸೆಂಟರ್ನಲ್ಲಿ ಟೀಚರ್ ಯಾಕೆ ಬೈದ್ರು, ಎಲ್ಲರ ಎದುರುಗಡೆ ಯೋಗೇಶನ ಯಾಕೆ ಬೈಬೇಕಿತ್ತು, ಒಬ್ಬರೇ ಇದ್ದಾಗ ಹೇಳಲಿಕ್ಕೆ ಆಗ್ತಿರ್ಲಿಲ್ವಾ.
ಅಂದ್ರೆ ಯಾವ್ದು ನಮ್ಗೆ ದುಃಖ ಕೊಡುತ್ತೋ ಅದು ಪುನಃ ಪುನಃ ತಿಂಗಳಾನುಗಟ್ಲೆ ವರ್ಷಾನುಗಟ್ಲೆ ಮೇಲೆ ಹಾಕ್ತಿರ್ತೀವಿ ಅದನ್ನ. ಯಾವುದು ದುಃಖ ಕೊಡುವಂತ ವಿಷಯ ಅದು ಕೂಡ ತುಂಬಾ ಗಮನ ಕೊಡ್ತೀವಿ. ಅದೇ ಈಶ್ವರ ಜ್ಞಾನ ಈ ಕಿವಿಯಿಂದ ಕೇಳಿದ್ರೆ ಆ ಕಿವಿಗೆ. ಲಾಸ್ಟ್ ಕ್ಲಾಸ್ ಆದ್ಮೇಲೆ ಅಕ್ಕೋರ್ ಪ್ರಶ್ನೆ ಕೇಳ್ತಾರಂತ ಪುಸ್ತಕದಲ್ಲಿ ಬರೆದಿಟ್ಕೊಂಡ್ಬಿಡೋದು. ಅಕ್ಕೋರಿಗೆ ವಾಪಸ್ ಹೇಳಬೇಕು ಅಂತ ಹೇಳುವಂತ ಉದ್ದೇಶನೇ ಹೊರತು ಇವರು ಕಾರ್ಯಗತ ಮಾಡ್ಬೇಕು ಅಂತಲ್ಲ. ಸರಿನಾ? ಅದಾದ್ಮೇಲೆ ಆ ಪುಸ್ತಕವನ್ನು ಬಾಬನ್ ಫೋಟೋ ಹಿಂದ್ಗಡೆ ಇಟ್ಬಿಟ್ಟು ಮನೆಗೆ ಬಂದ್ಬಿಡೋದು. ಬಾಬಾ ಓದ್ಕೊಳ್ಳಿ ಅಂತ, ಇವರು ಬರ್ದಿರೋದು ಬಾಬಾ ಓದ್ಕೊಳ್ಳಿ ಅಂತ. ಇಂಥ ಅರ್ಜುನರು ನಾವು. ಅಂದ್ರೆ ಭಗವಂತನಿಗೆ ಪಾಠ ಕಲಿಸುವಂತವ್ರು ಅಲ್ವಾ? ಹಾಗೆ ಪ್ರತಿಯೊಂದು ವಿಷಯದಲ್ಲೂ ಕೂಡ ಬಾಬನ ಜೊತೆಗೆ ಶ್ರೀಮತವನ್ನ ಪಡೆಯುವಂಥದ್ದು, ಜ್ಞಾನ ಕೇಳಿದ ಮೇಲೆ ಮೆಲುಕು ಹಾಕುವಂಥದ್ದು, ನನ್ನ ಜೀವನದಲ್ಲಿ ಏನಾದ್ರೂ ತಪ್ಪಾಗಿದ್ರೆ ಎಲ್ಲಿ ತಪ್ಪಾಗಿದೆ ಅಂತ ಚೆಕ್ ಮಾಡ್ಕೊಳ್ಳುವಂಥದ್ದು, ಇವತ್ತು ನನಗೆ ಯೋಗದಲ್ಲಿ ಇದ್ರೆ ಬಂತು ಕಾರಣ ಏನು ಅಂತ ತಿಳ್ಕೊಳ್ಳುವಂಥ. ಹೀಗೆ ಭಗವಂತ ಹೇಳಿರುವಂತ ವಿಷಯದಲ್ಲಿ ಯಾರೇನ್ ಮಾಡ್ತಾರೆ? ಮನನ ಚಿಂತನವನ್ನು ಮಾಡ್ತಾರೆ. ನೀವು ಭಗವದ್ಗೀತೆಯಲ್ಲಿ ಅರ್ಜುನ ಮತ್ತು ಶ್ರೀಕೃಷ್ಣರ ಸಂವಾದ ನೀವು ಕೇಳಿರ್ಬೇಕಲ್ವಾ? ಏನು ಪ್ರಶ್ನೆ ಉತ್ತರ ಕೊಟ್ಟರು ಅದಕ್ಕೊಂದು ಇನ್ನೊಂದು ಪ್ರಶ್ನೆ ಇದೆ. ಯಾರ ಹತ್ರ? ಪ್ರಶ್ನೆ ಕೇಳಿ. ಇವತ್ ನಾನು ಬಾಬನ ಹತ್ರ ಮಾತಾಡ್ತಿದ್ದೆ. ಏನ್ ಮಾತಾಡ್ತಿದ್ದೆ? ನಿನ್ನೆ ನಾವು ಇನ್ನೊಂದು ಸೇವೆಗೆ ದಾವಣಗೆರೆಗೆ ಹೋಗಿದ್ದಿತ್ತು. ಸರಿನಾ? ದಾವಣಗೆರೆ ಹೋದಾಗ ಅಲ್ಲೊಂದು ಕುಮಾರ ಇದ್ರು, ತುಂಬಾ ವರ್ಷದಿಂದ ಬಾಬನ ಮಗು. ಓಕೆನಾ? ತುಂಬಾ ಅಂದ್ರೆ ನೋಡ್ಲಿಕ್ಕೆ ಒಂದ್ ರೀತಿ BK ಟೈಪ್ ಚೆನ್ನಾಗಿ ಕಾಣ್ತಿದ್ದಾರೆ. ಅವ್ರ ಮುಖ ನೋಡಿದ್ರೆ ಹಸನ್ ಮುಖ ನೋಡಿ ತುಂಬಾ ಖುಷಿ ಕಾಣುತ್ತೆ. ಅವ್ರಿಗೆ ಮೀಸೆ ಗೀಸೆ ಏನೂ ಇಲ್ಲ. ಸರಿನಾ? ಗಡ್ಡ ಮೀಸೆ ಏನೂ ಇಲ್ಲ, ನೋಡಿ ಸುಂದರವಾಗಿ ಕಾಣುತ್ತೆ. ಆಗ ಬಾಬನಿಗೆ ಕೇಳಿದೆ, ಬಾಬಾ ಅವ್ರು ನೋಡಿದ್ರೆ ಎಷ್ಟು ಖುಷಿ ಆಗತ್ತಲ್ವಾ? ಹೌದಪ್ಪ, ಅವ್ರ ಮೀಸೆ ಎಲ್ಲ ಬಿಡಿಸಿ ತೆಗೆದಿದ್ದಾರೆ, ಮೀಸೆ ವಿಕಾರದ ಪ್ರತೀಕ ತೆಗಿಬೇಕು ಅಂತ. ಯಾರಿಗೆ ಹೇಳಿದ್ರು ಬಾಬಾ? ಪ್ರಶ್ನೆ ಕೇಳಿದ್ಯಾರು? ಉತ್ತರ ಯಾರಿಗೆ ಹೇಳಿದ್ರು? ನಾನ್ ಸುಮ್ನೆ ಇರ್ಬೇಕಾ ಬೇಡವಾ? ಬೇರೆಯವ್ರಿಗೆ ಮೀಸೆ ತೆಗಿಯು ಅಂತ ಹೇಳ್ತೀಯಾ? ಬ್ರಹ್ಮ ಬಾಬಾ ಯಾಕೆ ಮೀಸೆ ಬಿಟ್ರು ಮತ್ತೆ? ನೀವ್ ಯಾಕೆ ಮೀಸೆ ಬಿಟ್ರಿ? ಬೇರೆಯವ್ರು ತೆಗೀರಿ ಅಂತ ಹೇಳ್ತಿರ್ತಾನೆ, ನೀವ್ ಯಾಕೆ ಮೀಸೆ ಬಿಟ್ಟಿರೋದು ಮತ್ತೆ? ನೀವು ಮೊದಲು ತೆಗೆದ್ಬಿಟ್ಟು ಬೇರೆಯವ್ರಿಗೆ ಹೇಳ್ಬೇಕಲ್ವಾ? ಅಂದ್ರೆ ಇಷ್ಟು ಅನ್ಯೋನ್ಯತೆಯಿಂದ ಬಾಬನ ಹತ್ರ ಮಾತಾಡ್ಲಿಕ್ಕೆ ನಿಮ್ಗೆ ಏನಾಗ್ತದೆ? ಆ ಅವಕಾಶ ಇರ್ತದೆ. ಅವಕಾಶ ಇರಬೇಕು ಅಂತಂದ್ರೆ ಬಾಬನ್ ಜೊತೆಗೆ ಅಷ್ಟು ಕ್ಲೋಸ್ ಆಗಿರಬೇಕಾಗ್ತದೆ. ಅದು ಕ್ಲೋಸ್ನೆಸ್ ಇರಬೇಕು ಅಂತಂದ್ರೆ ಬಾಬಾ ಹೇಳಿರೋದನ್ನೆಲ್ಲವನ್ನೂ ಕಾರ್ಯಗತ ತಕ್ಷಣದಲ್ಲಿ ನೀವು ಮಾಡಬೇಕಾಗ್ತದೆ. ಅದಕ್ಕಾಗಿ ಬಾಬನ ಮುಖದಿಂದ ಬರೋದೇ ತಡ ಏನ್ ಮಾಡ್ಬೇಕು? ಅದನ್ನ ಕಾರ್ಯಗತ ಯಾರ ಮಾಡ್ತಾರೋ ಅವರಿಗೆ ನಂಬರ್ 1 ಓಟೇಸೋ ಅರ್ಜುನ್ ಅಂತ ಹೇಳ್ತಾರೆ. ಅದು 4 ವಿಷಯದಲ್ಲಿ ಯಾವುದೇ ಇರ್ಲಿ, ಜ್ಞಾನ ಇರ್ಲಿ, ಯೋಗ ಇರ್ಲಿ, ಧಾರಣೆ ವಿಷಯ ಇರ್ಲಿ, ಅಥವಾ ಸೇವೆ ಇರ್ಲಿ, ಯಾವ್ದಿದ್ರೂ ಕೂಡ ತಕ್ಷಣದಲ್ಲಿ ಕಾರ್ಯಗತ ಮಾಡಿ ಬೇರೆಯವರಿಗೆ ಯಾರು ಉದಾಹರಣೆಯಾಗಿರ್ತಾರೋ ಹೇಳ್ತಾರೆ, ಹೆಸರು ಕೀರ್ತಿ ಇಟ್ಕೊಳ್ಬಾರ್ದು, ತಕ್ಷಣ ಬಿಟ್ಬಿಡ್ಬೇಕು ಅದನ್ನು. ಓಕೆನಾ? ಟೋಟಲಿ ಬಾಬನ ಮಾತನ್ನ ಸಂಪೂರ್ಣವಾಗಿ ಜೀವನದಲ್ಲಿ ತರುವಂಥವ್ರು. ಫಸ್ಟ್ ಸ್ಕೂಲಿಗೆ ಫಸ್ಟಿಗೆ ಹೋಗ್ಬೇಕು. ಓಕೆ, ನಮ್ದು ಎಲ್ಲರದಾದ್ಮೇಲೆ ನೋಡೋಣ ಬಿಡ್ರಿ. ಕ್ಲಾಸಿಗೆ ಬಂದವನು ಕೂಡ ವಿಡಿಯೋ ಆಫ್ ಮಾಡಿ ಕೂತ್ಕೊಳ್ಳೋದು, ಕಣ್ಣು ಮುಚ್ಕೊಂಡು ಕೂತ್ಕೊಳ್ಳೋದು. ಇವರೆಲ್ಲ ಅರ್ಜುನ್ ಹೌದಾ ಅಲ್ವೋ? ಅರ್ಜುನ್ ಅಂದ್ರೆ ಡಿಸಿಪ್ಲಿನ್. ಫಸ್ಟ್ ಅಂದ್ರೆ ಫಸ್ಟ್, ಯಾರು ಎಷ್ಟೇ ಗಂಟೆಗಾದ್ರೂ ಬರ್ಲಿ. ಓಕೆನಾ? ಅದನ್ನ ಸಾಧನೆ ಮಾಡಬೇಕು ಆತ್ಮೀಯರಿ. ಕಾರ್ಯಗತ ಮಾಡಿದಾಗ ಮಾತ್ರ ಭಗವಂತನು ಕೂಡ ಅರ್ಜುನರ ರೂಪದಲ್ಲಿ ಹೇಗೆ ವಸುದೇವ ಅರ್ಜುನನಿಗೆ ಪಾಲನೆಯನ್ನ ಮಾಡಿದ್ರು, ಹಾಗೆ ನಿಮ್ಗೂ ಬಾಬಾ ಪಾಲನೆಯನ್ನ ಮಾಡ್ತಾರೆ. ಜೊತೆಗೆ ಬಾಬಾ ಹೇಳ್ತಾರೆ ಅರ್ಜನ್ ಜ್ಞಾನ ಕಾ ಅರ್ಜನ್ ಕರ್ನೇವಾಲ್. ನೋಡಿ, ಎಲ್ಲರೂ ಆಹಾರ ತಿಂತಾರೆ, ಅದೇ ತಿಂದಿರೋದೆಲ್ಲ ಜೀರ್ಣ ಆಗೋದಿಲ್ಲ, ಜೀರ್ಣನೂ ಕೂಡ ಮಾಡ್ಕೊಳ್ಬೇಕಲ್ವಾ? ಹಾಗೆ ಕೇಳಿರುವಂತ ಜ್ಞಾನವನ್ನ ಓಕೆ, ಭಗವಂತ ಜ್ಞಾನ ನಿಮ್ಗೆ ಯಾಕೆ ಕೊಟ್ಟಿದ್ದಾರೆ? ಜೀವನದಲ್ಲಿ ಕಾರ್ಯಗತ ಮಾಡ್ಲಿಕ್ಕೆ ಅಲ್ವಾ? ಒಂದು ಕಿವಿಯಿಂದ ಕೇಳಿ ಇನ್ನೊಂದು ಕಿವಿಯಿಂದ ಬಿಡ್ಲಿಕ್ಕಲ್ಲ, ನೇಮಿನ ಆತನಾಗಿ ಬರೀ ಮುಡ್ಲಿ ಓದ್ಲಿಕ್ಕಲ್ಲ, ಬೇರೆಯವ್ರಿಗೆ ತಿಳಿಸ್ಲಿಕ್ಕಲ್ಲ. ಅಥವಾ ಬರೀ ಬೇರೆಯವ್ರಿಗೆ ಜ್ಞಾನವನ್ನು ತಿಳಿಸಿದ್ರೆ ಅವ್ರಿಗೆ ಏನ್ ಹೇಳ್ತಾರೆ ಬಾಬಾ? ಪಂಡಿತರು ಅಂತ ಹೇಳ್ತಾರೆ. ನಾವು ಪಂಡಿತರಾಗ್ಬೇಕು ಆಗ್ಬಾರ್ದು ಅಲ್ವಾ? ಮೊದಲು ನಮ್ಮ ಜೀವನದಲ್ಲಿ ಕಾರ್ಯಗತವನ್ನಾಗಿ ಮಾಡ್ಬೇಕಾಗ್ತದೆ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ನಿಮ್ಮನ್ನ ನೀವು ಚೆಕ್ ಮಾಡ್ಕೊಳ್ಳಿ. ಅರ್ಜುನನ ಸಮಾನ ಭಗವಂತನ ಮಹಾವಾಕ್ಯ ಬಂದ ತಕ್ಷಣದಲ್ಲಿ ಏನ್ ಮಾಡಬೇಕು? ಕಾರ್ಯಗತ ಮಾಡಿ ನಿಮ್ಮ ಅನುಭವವನ್ನ ನೀವೇನ್ ಮಾಡ್ಬೇಕಾಗ್ತದೆ? ಬೇರೆಯವ್ರಿಗೆ ತಿಳಿಸ್ಬೇಕಾಗ್ತದೆ. ಜ್ಞಾನ ತಿಳಿಸೋದಲ್ಲ, ಅನುಭವಕ ಅಥಾರಿಟಿ ಬನು. ಬಾಬಾ ಇವತ್ತು ಹೇಳ್ತಿದ್ದಾರೆ, ಮಕ್ಕಳೇ ಅನುಭವನೂ ತಿಳಿಸೋದು ಬೇಡ, ಅನುಭೂತಿ ಮಾಡಿಸಿ ಅಂತ ಹೇಳ್ತಿದ್ದಾರೆ. ನೀವೇನ್ ಅನುಭವ ಮಾಡ್ತಿದ್ದೋ ಆ ಅನುಭವದ ಪರ್ಸೆಂಟೇಜ್ ಏನಾಗ್ಬೇಕು?
ಜಾಸ್ತಿ ಆಗ್ಬೇಕು. ಜ್ಞಾನ ಕೇಳಲಿಕ್ಕೆ ಯಾರು ರೆಡಿ ಇಲ್ಲ. ಜನರಿಗೆ ಏನ್ ಬೇಕು ಇವಾಗ? ರೆಡಿಮೇಡ್ ಬೇಕು. ಓಕೆ, ಗುಲಾಬ್ ಜಾಮೂನ್ ಹೆಂಗ್ ಮಾಡ್ತೀರ ಅದೆಲ್ಲ ಬೇಡ, ಅದ್ ಮೊದ್ಲು ಮಾಡಿ ತಂದು ಕೊಡಿ, ತಿಂದು ನೋಡ್ತೀವಿ, ಆಮೇಲೆ ಮಾಡ್ಬೇಕೋ ಬೇಡೋ ಯೋಚನೆ ಮಾಡ್ತೀವಿ ಅಂತ ಅಲ್ವಾ? ಹಾಗೆ ಓಟೇಸೋ ಅರ್ಜುನ್ ಅಂತಂದ್ರೆ ತಂದೆ ಹೇಳಿರುವಂತ ಮಾತನ್ನ ತಕ್ಷಣದಲ್ಲಿ ಕಾರ್ಯಗತ ಮಾಡುವಂಥವ್ರು, ಪುನಃ 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 ಹೊಸದನ್ನ ಏನಾದರೂ ಒಂದು ಮಾಡಬೇಕು ಹೇಳುವಂತ ಒಂದು ಯಾವಾಗ್ಲೂ ಕೂಡ ಒಂದು ಹಸಿವು ಬಾಯಾರಿಕೆ ಇರುವಂಥವ್ರು. ಯಾರು ಮೊದಲು ಕಾರ್ಯಗತ ಮಾಡ್ತಾರೋ ಅಂತವರಿಗೆ ಬಾಬಾ ಹೇಳ್ತಾರೆ ಓಟೇಸೋ ಅರ್ಜುನ್. ನೀವೆಲ್ಲರೂ ಕೂಡ ಏನಾಗ್ಬೇಕಂತೆ? ಅರ್ಜುನರು. ಯಾರು ಈಗ ಅರ್ಜುನರಾಗಿರ್ತಾರೋ, ಪದೇ 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 ಬಾಬನಿಗೆ ಪ್ರಶ್ನೆ ಮಾಡ್ತಾ ಇರ್ತಾರೋ. ನಮ್ಮಲ್ಲಿ ಕನ್ನಡದಲ್ಲಿ ಒಂದು ಮಾತಿದೆ, ಗೋಳೊಯ್ಕೊಳ್ಳೋದು ಅಂತ ಅಲ್ವಾ? ಬೇರೆ ಯಾರನ್ನು ಗೋಳೊಯ್ಕೊಳ್ಬಾರ್ದಂತೆ. ಯಾರನ್ನು ಗೋಳೊಯ್ಕೊಳ್ಬೇಕಂತೆ? ಚಿಕ್ಕ ಮಕ್ಳು ಏನ್ ಮಾಡ್ತಾರೆ, ಅದೇನು ಇದೇನು ಅದ್ಯಾಕ್ ಹಂಗೆ ಇದ್ಯಾಕ್ ಹಂಗೆ ಹಂಗ್ ಗೋಳೊಯ್ಕೊಳ್ಬೇಕು ನೀವು. ಅವಾಗ ನೀವೇನಾಗ್ತೀರಿ? ಭಗವದ್ಗೀತೆ ಅದನ್ನೇ ಮಾಡಿದ್ದು. ಅದ್ಯಾಕೆ ಹಾಗೆ ಇದ್ಯಾಕೆ ಹಂಗೆ ನೀನ್ಯಾಕೆ ಹಿಂಗೆ ಹೇಳ್ತೀಯ ಅದ್ಯಾಕೆ ಅಂದ್ರೆ ಎಲ್ಲ ವಿಷಯದಲ್ಲೂ, ಸೀರಿಯಸ್ ವಿಷಯ ಇರ್ಬೋದು, ಸಾಧಾರಣ ವಿಷಯ ಇರ್ಬೋದು, ಎಲ್ಲ ವಿಷಯದಲ್ಲೂ ಪುನಃ 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 ಯಾರು ಹೀಗೆ ಭಗವಂತನ ಜೊತೆಯಲ್ಲಿ ಇರ್ತಾರೋ ಅವರ ರಥದಲ್ಲಿ ಅವರ ಜೊತೆಯಲ್ಲಿ ಸದಾಕಾಲ ಯಾರಿರ್ತಾರೆ? ಪರಮಾತ್ಮ ಇರ್ತಾರೆ. ಪಂಚ ಪಾಂಡವರಿದ್ರೂ ಕೂಡ ಕೊನೆಯ ಕುರುಕ್ಷೇತ್ರದ ಸಮಯದಲ್ಲಿ ಶ್ರೀಕೃಷ್ಣ ಕುಂತಿರೋದೆಲ್ಲಿ? ಅರ್ಜುನನ ರಥದಲ್ಲಿ ಅಲ್ವಾ? ಕೌರವರು ಮತ್ತು ಪಾಂಡವರಿಗೆ ದ್ರೋಣಾಚಾರ್ಯರು ಒಬ್ಬರೇ ಶಿಕ್ಷಕರಾದ್ರೂ ಕೂಡ ನಂಬರ್ 1 ಶಿಕ್ಷಕನ ವಿದ್ಯಾರ್ಥಿ ಆಗಿರೋದು ಯಾರು? ಅರ್ಜುನ. ಅದಕ್ಕೆ ಬಾಬಾ ಹಗಲು ರಾತ್ರಿ ಕನ್ಸಲ್ಲೂ ಕೂಡ ನಿಮ್ಗೆ ಏನಿರ್ಬೇಕು? ಅದೇ ಯೋಚನೆಗಳೇನಾಗ್ತಾ ಇರಬೇಕು? ಮನಸ್ಸಿನಲ್ಲಿ ನಡೀತಾ ಇರಬೇಕು. ಅವಾಗ ನೀವು ಕೂಡ ಏನಾಗ್ತೀರಿ? ಹಾಗೆ ಅದನ್ನು ಯೋಚನೆ ಮಾಡಿ. ಹಾಗಂತ ಒಂದು ಈ ರೀತಿಯೆಲ್ಲ ಯೋಚನೆ ಮಾಡ್ಬೇಕು ಅಂದ್ರೆ ಹೇಳಿದ್ದನ್ನೇ ಹೇಳೋದು, ಹೇಳಿದ್ದೇನೆ ಹೇಳೋದು, ಹೇಳಿದ್ದೆ ಹೇಳೋ ಕೆಸ್ಪಾಯ್ದ ಅಂತ ಬಿಟ್ಟು ಹಂಗಲ್ಲ. ರಟನಾ ಬಿ ನೈ ರಟನಾ ಅಂತ ಗೊತ್ತಾಯ್ತಾ? ನನ್ನ ಮಾಸ್ಟರ್ ಸರ್ವಶಕ್ತಿವಾನ್, ಮಾಸ್ಟರ್ ಸರ್ವಶಕ್ತಿ ಬಾಯಲ್ಲಿ ಹೇಳ್ತಾ ಇರೋದು ಬರೀ ಅದಲ್ಲ. ಅದರ ಅರ್ಥ ಏನು? ಅದನ್ನು ಕಾರ್ಯದಲ್ಲಿ ತರೋದೇನು? ಅನುಭವದಲ್ಲಿ ತರೋದೇನು? ಅದಕ್ಕೆ ವಿಧಿ ಏನು? ವಿಧಾನ ಏನು? ನಾನು ಅದನ್ನು ಕಾರ್ಯದಲ್ಲಿ ತಂದ ಮೇಲೆ ಅದೇ ರೀತಿಯಲ್ಲಿ ಬೇರೆಯವ್ರು ತಿಳಿಸ್ಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಅವ್ರದ್ದು ಆ ಲೆವೆಲ್ ಇರೋದಿಲ್ಲ. ಅವಾಗ ಆ ಜ್ಞಾನವನ್ನು ನಾನು ಬೇರೆಯವ್ರಿಗೆ ಹೇಗೆ ತಿಳಿಸ್ಬೇಕು? ಜ್ಞಾನದಿಂದ ತಿಳಿಸ್ಬೇಕಾ? ಗುಣದಿಂದ ತಿಳಿಸ್ಬೇಕು? ಸಂಕಲ್ಪದಿಂದ ತಿಳಿಸ್ಬೇಕು? ಶುಭ ಭಾವನೆಯಿಂದ ತಿಳಿಸ್ಬೇಕು? ಸಹಾಯದ ಮೂಲಕ ತಿಳಿಸ್ಬೇಕು? ಇದೆಲ್ಲನೂ ಕೂಡ ನಮ್ಗೆ ಏನಾಗಿರ್ಬೇಕು? ಸಮಯ, ಸಂದರ್ಭ, ವಾತಾವರಣ ಇದೆಲ್ಲ ನಮ್ಗೆ ಗೊತ್ತಾಗ್ಬೇಕು ಅಂತಂದ್ರೆ ಬಾಬಾ ಹೇಳಿರುವಂತ ಮಾತವನ್ನ ಶಿರಸಾವಹಿಸಿ ನಾವೇನ್ ಮಾಡ್ಬೇಕು? ಕಾರ್ಯದಲ್ಲಿ ಯಾವ ಮಗು ತರುತ್ತೋ ಆ ಮಗುಗೆ ಸದಾಕಾಲ ಬಾಬನ ಮುರಳಿ ಕಾಯ್ತಾ ಇರ್ತಾರ. ಬಾಬಾ ಮುರಳಿ ಏನ್ ಹೇಳ್ತಾರೆ, ಏನ್ ಹೇಳ್ತಾರೆ, ಏನ್ ಹೇಳ್ತಾರೆ, ಇಲ್ಲಿವರೆಗೆ ನಾನು ಮಾಡಿದ್ದೇನೆ, ಮುಂದೆ ಏನ್ ಹೇಳ್ತಿದ್ದಾರೆ ನಮ್ಗೆ. ಚಿಕ್ಕವರು ನಾವು ಮನೇಲಿ ಇದ್ದಾಗ ನಮ್ಮಪ್ಪ ಸಿಟಿಗೆ ಹೋಗ್ಬಿಟ್ಟು ಬಂದ್ರೆ ಏನ್ ತಿಂಡಿ ತರ್ತಾರೆ ಅಂತ ಕಾಯ್ಕೊಂಡು ಕುಂತಿರ್ತಿದ್ವಿ. ಅಪ್ಪ ಸೈಕಲ್ ತಗೊಂಡು ಬರ್ತಿದ್ರು, ಅವ್ರು ಬಂದ ತಕ್ಷಣ ಹೋಗ್ಬಿಟ್ಟು ಚೀಲ ತಗೊಂಡ್ ಬಂದ್ಬಿಡೋದು, ಏನ್ ತಂದಿದ್ದಾರೆ ಏನು. ಹಾಗೆ ಪ್ರತಿದಿನ ನಮ್ಗೆ ಮುರ್ಲಿಲಿ ಏನ್ ತಂದಿದ್ದಾರೆ ಅಂತ ನಮ್ಗೇನಿರ್ಬೇಕು? ಆಸಕ್ತಿ ಇರ್ಬೇಕು. ಅಯ್ಯೋ ಕೇಳಿದ್ರೆ ಆಗತ್ತೆ ಬಿಡ್ರಿ, ನೋಡೋಣ, ಅಮೃತ ವೇಳೆ ಮುಗೀತಲ್ವಾ, ಈಗ ಮಲ್ಕೊಂಡ್ಬಿಡೋಣ. ಬೆಳಗ್ಗೆನೋ ಮಧ್ಯಾಹ್ನನೋ ಸಾಯಂಕಾಲ ಯಾವಾಗಲೋ ಒಂದ್ಸಲ ಏನಾಯ್ತು? ಏನ್ ಮಾಡ್ದಾಯ್ತು? ಆಯ್ತು. ಯಾವ್ದನ್ನ? ಮುರಳಿಯನ್ನ. ಇಂಥವ್ರು ಅರ್ಜುನ ಆಗ್ತಾರೋ ಆಗಲ್ವೋ? ಆಗೋದಿಲ್ಲ. ಹಾಗಾಗಿ ಜ್ಞಾನ ಕಾ ಅರ್ಜನ್ ಕರ್ನೆ ವಾಲೆ, ಕೇವಲ ಅರ್ಜನೆ ಮಾಡೋದಷ್ಟೆಲ್ಲ ತಮ್ಮ ಜೀವನದಲ್ಲಿ ಧಾರಣೆ ಮಾಡಿ ಬೇರೆಯವರಿಗೆ ಉದಾಹರಣಾ ಮೂರ್ತಿ ಆಗುವಂಥವರಿಗೆ ಬಾಬಾ ಏನ್ ಹೇಳ್ತಾರೆ? ಓಟೇಸೋ ಅರ್ಜುನ್. ಅದು ಯಾರು ಬೇಕಾದ್ರೂ ಆಗ್ಬೋದು. ನಂಬರ್ 1 ಅರ್ಜುನ ಯಾರು? ಯಾರು? ಬ್ರಹ್ಮ ಬಾಬಾ. ಬಾಬಾ ಹೇಳಿದ ತಕ್ಷಣದಲ್ಲಿ ತನ್ನ ಮನಧನ ಎಲ್ಲವನ್ನ ಏನ್ ಮಾಡ್ಬಿಟ್ರು? ಬಾಬಾ ನಮ್ಗೆ ಸಂಕಲ್ಪ ಕೊಡ್ತಾರೆ, ಮಗು ಒಂದು 5,000 ರೂಪಾಯಿ ಎದ್ದ ಕೊಡು ಅಂತ. 100 ಸಲ ಯೋಚನೆ ಮಾಡ್ತೀವಿ, ಕೊಡ್ಲೋ ಬಿಡೋ, ಇವತ್ತು ಕೊಡ್ಲೋ ನಾಳೆ ಕೊಡ್ಲೋ, ಮುಂದಿನ ವಾರ ಕೊಡೋಣ. 5,000 ರೂಪಾಯಿ ತಗೊಂಡು ಹೋಗಿದ್ರೆ ಮಧ್ಯದಲ್ಲಿ ಮಾವಿನ ಹಣ್ಣು ಚೆನ್ನಾಗಿ ಬಂದಿದೆಯಲ್ಲ ಅಂತ ಮಾವಿನ ಹಣ್ಣು ತಗೊಂಡ್ಬಿಡ್ತೀವಿ. ಅಲ್ಲಿ ಹೋಗ್ಬಿಟ್ಟು ಆಮೇಲೆ 500 ರೂಪಾಯಿ ಭಂಡಾರದಲ್ಲಿ ಹಾಕೋ ತುಂಬಾ ಕಷ್ಟ. ಇಂಥವ್ರು ನಾವು ಅಲ್ವಾ? ನಾವೇನಾಗ್ತೀವಿ? ಅರ್ಜುನರಾಗ್ತೀವಾ? ಹೇಳ್ತಾರೆ ಪ್ರಯತ್ನವನ್ನ ಮಾಡಿ. ಓಕೆ, ಅದಕ್ಕೆ ಯಾರು ಒಳ್ಳೆಯ ಮಕ್ಕಳು ಇರ್ತಾರೋ ಅವರ ಬಗ್ಗೆ ತಂದೆಗೆ ಏನಿರ್ತದೆ? ಅಭಿಮಾನ ಇರ್ತದೆ, ಪ್ರೀತಿ ಇರ್ತದೆ, ಸ್ನೇಹ ಇರ್ತದೆ. ಓಕೆ, ಅಚ್ಚಾ. ಓಂ ಶಾಂತಿ.